ಸಾಹೇಬ್ರೆ ಹೇಳ್ರಿ. ಈ ಬಸ್ ಎಲ್ಲಿಗೆ ಹೋಗ್ತದ್ರಿ? ಬೀದರ್, ಕಲಬುರ್ಗಿ, ವಿಜಯಪುರ, ರಾಯಚೂರು, ಬಳ್ಳಾರಿ, ಬೆಳಗಾವಿ, ಹಾವೇರಿ, ಹುಬ್ಬಳ್ಳಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ದಾವಣಗೆರೆ, ಚಿತ್ರದುರ್ಗ, ಧಾರವಾಡ, ಬಾಗಲಕೋಟೆ, ಬೆಂಗಳೂರು ರೂರಲ್, ಬೆಂಗಳೂರು ಅರ್ಬನ್, ಕೊಪ್ಪಳ, ಹಾಸನ್, ಮೈಸೂರು, ಮಂಡ್ಯ, ಕೊಡಗು, ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ರಾಮನಗರ, ಶಿವಾಜಿನಗರ, ಉಡುಪಿ, ಯಾದಗಿರಿ, ವಿಜಯನಗರ, ತುಮಕೂರು, ಚಾಮರಾಜನಗರ, ಕೋಲಾರ ಎಲ್ಲಾ ಕಡೆ ಹೋಗುತ್ತೆ. ನೀವು ಎಲ್ಲಿಗೆ ಹೋಗ್ಬೇಕು ಅದು ಹೇಳಿ. ಅಣ್ಣ ಏನಣ್ಣ ಈ ಲೆವೆಲ್ ಹೇಳ್ತಿದ್ಯಾ? ಮೊದ್ಲು ಏನಾದ್ರು ಹೋಟೆಲ್ ಗಿಟೆಲ್ ಅಲ್ಲಿ ಕೆಲಸ ಮಾಡ್ತಿದ್ದ ನೀನು? ಹೌದಣ್ಣ, ಮೊದ್ಲು ಹೋಟ್ಲಲ್ಲೇ ಕೆಲಸ ಮಾಡ್ತಿದ್ದೆ. ನಿಂಗೆ ಹೆಂಗ್ ಗೊತ್ತಾಯ್ತು? ನಾನ್ ಕೇಳಿದ್ದು ಈ ಬಸ್ ಯಾವ ಊರಿಗೆ ಹೋಗುತ್ತಾ ಅಂತ ಕೇಳಿದ್ದು. ನೀವು ಒಳ್ಳೆ ಇಡ್ಲಿ, ವಡಾ, ಸಾಂಬಾರ್, ದೋಸಾ ಆ ಸ್ಟೈಲ್ ಅಲ್ಲಿ ಹೇಳಿದ್ರಲ್ಲ, ಆವಾಗೆ ಅರ್ಥ ಮಾಡ್ಕೊಂಡೆ ನಾನು ನೀವು ಅಲ್ಲಿಂದ ಇಲ್ಲಿಗೆ ಬಂದಿದ್ರಿ ಅಂತ. ಅದು ಸರಿ, ಇದು ಬಸ್, ಇದನ್ನ ನೀವು ಏರೋಪ್ಲೇನ್ ತರ ಸುತ್ತಾಡಿದ್ರೆ ಈ ಬಸ್ಸನ್ನ ಗತಿ ಏನಾಗ್ಬೇಕು? ಇಲ್ ಬಾಣ, ಯಾವೂರಣ್ಣ ನಿಂದು? ಯಾಕೆ ತಲೆ ತಿಂತಿದ್ಯಾ? ಮೊದಲೇ ಸಿದ್ದರಾಮಯ್ಯ ಅವರು ಈ ಲೇಡೀಸ್ಗೆ ಬಸ್ ಟಿಕೆಟ್ ಫ್ರೀ ಅಂತ ಮಾಡಿದ್ದಾಗಲಿಂದ ನಮ್ಮೆಲ್ಲ ತಲೆ ಕೆಟ್ಟು ಹೋಗಿದೆ. ಅಂಥದ್ರಲ್ಲಿ ನೀನು ಬೇರೆ ಬಂದು ಇಲ್ಲಿ ಬಸ್ಸು ಏರೋಪ್ಲೇನ್ ಅನ್ಕೊಂಡು ತಲೆ ತಿಂತಿದ್ಯಲ್ಲ ಅಣ್ಣ. ಯಾವ ಊರಿಗೆ ಹೋಗ್ಬೇಕಾ ಹೇಳಣ್ಣ? ನಿನಗೆ ಒಯ್ದು ಆ ಬಸ್ಸಲ್ಲಿ ಕುಡಿಸ್ತೀನಿ. ಆ ಟಿಕೆಟ್ ದುಡ್ಡು ನಾನೇ ಕೊಟ್ಟು ಬರ್ತೀನಿ ಅಣ್ಣ. ಹೋಗಣ, ಹೋಗು. ಒಂದ್ ನಿಮಿಷ ಅಣ್ಣ. ಅಣ್ಣ, ಸಿದ್ದರಾಮಯ್ಯ ಅವರು ಲೇಡೀಸ್ಗೆ ಬಸ್ಸಿನ ಟಿಕೆಟ್ ಫ್ರೀ ಅಂತ ಮಾಡಿದಕ್ಕೆ ನಿನ್ಗೇನಣ್ಣ ತೊಂದ್ರೆ? ನಿನ್ಗೇನ್ ಟೆನ್ಷನ್ ಆಗಿದೆ ಅಣ್ಣ? ಯಾಕೆ ಹಿಂಗ ಆಡ್ತಿದ್ಯಾ? ಕೇಜ್ರಿ ಅಣ್ಣ, ಹೋಗಣ್ಣ. ಇದು ನಿಂಗೆ ಅರ್ಥ ಆಗಲ್ಲ. ಇದು ನಮ್ಮ ಕಂಡಕ್ಟರ್ ಅವರಿಗೆ ಮಾತ್ರ ಗೊತ್ತಾಗದ್ದು ಅವ್ರ ಪರಿಸ್ಥಿತಿ ಏನಂತ. ಸದ್ಯಾಗ ಹೋಗೋಣ, ಹೋಗ್ಬಿಡೋಣ, ತಲೆ ತಿನ್ಬೇಡ. ಬೇಕಾದ್ರೆ ಆ ಟೀ ಸ್ಟಾಲ್ ಅಲ್ಲಿ ಹೋಗು, ಅಲ್ಲಿ ಏನಾದ್ರೂ ಸಮೋಸ, ಪೂರಿ, ಇಡ್ಲಿ, ವಡ ತಿನ್ನೋಣ. ನನ್ನ ತಲೆ ಯಾಕೆ ತಿಂತಿದ್ದೆ? ಹೋಗೋಣ, ಹೋಗು. ಅರ್ಥ ಆಯ್ತು, ಇವಾಗ ಅರ್ಥ ಆಯ್ತು. ಅರ್ಥ ಆಯ್ತಾ? ಹೋಗೋಣ, ಈಗ ಹೋಗು. ನಿಮ್ಗೂ ಅರ್ಥ ಆಯ್ತಾ ಏನ್ ಹೇಳ್ತಾ ಇದೀನಿ ಅಂತ?